ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಷಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹ್ಯಾವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ತಮ್ಲೈನ್ ನೋಡಿದ್ರೇ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ. ಎಕ್ಸೈಟ್ ಆಗಿರ್ತೀರಾ ಅಂದ್ಕೊಂಡಿರ್ತೀನಿ. ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಈ ವ್ಲಾಗ್ ಮಾಡೋಕ್ಕೆ. ಸೊ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ಒಂದು ಸ್ಯಾರಿ ಕಲೆಕ್ಷನ್ಸ್. ಸೊ ನನ್ನ ಸ್ಯಾರಿ ಕಲೆಕ್ಷನ್ ಯಾವ್ಯಾವ ಥರ ಇದೆ, ಮತ್ತು ಇದರಲ್ಲಿ ಸ್ವಲ್ಪ ಅಂದರೆ ಒಂದು 3-4 ರೇಷ್ಮೆ ಸೀರೆ ಕೂಡ ಇದೆ. ಸೊ ನನ್ನ ಹತ್ರ ಯಾವ್ಯಾವ ಥರ ಸ್ಯಾರಿ ಕಲೆಕ್ಷನ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಅದನ್ನು ಆನ್ಲೈನ್ ಪರ್ಚೇಸ್ ಮಾಡಿದ ಅಥವಾ ಶಾಪಲ್ಲೇ ಹೋಗಿ ವಿಸಿಟ್ ಪರ್ಚೇಸ್ ಮಾಡಿದ್ನ, ಸೊ ಎಲ್ಲನೂ ಕಂಪ್ಲೀಟ್ ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ನನ್ನ ಹತ್ರ ಇರೋದು ಸ್ವಲ್ಪನೇ ಸ್ಯಾರೀಸು. ಸೊ ಅದರಲ್ಲೇ ನಾನು ಇವತ್ತು ಸ್ಯಾರಿ ಕಲೆಕ್ಷನ್ ಯಾವ್ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಮತ್ತು ಇನ್ನೊಂದು ಏನು ಅಂದರೆ ಪ್ರತಿಯೊಂದು ವೀಡಿಯೋ ಮಾಡಬೇಕು ವ್ಲಾಗಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ನನ್ನ ಹತ್ರ ಯಾವ ಥರ ಸ್ಯಾರಿ ಕಲೆಕ್ಷನ್ ಇದೆ ಅಂತ ನೋಡೋಣ ಬನ್ನಿ. ಸೊ ನನ್ನ ಹತ್ರ ಇರೋವಂಥ ಸ್ಯಾರಿ ಕಲೆಕ್ಷನ್ಸ್ ಇದ್ದೇನೆ. ಸೊ ಈಗ ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ. ಒಂದೊಂದು ಸ್ಯಾರೀಸಲ್ಲೂ ನನಗೆ ಒಂದೊಂದು ಮೆಮೊರಿ ಇದೆ ಅಂತಲೇ ಹೇಳ್ಬೋದು. ಯಾವಾಗ ತೊಗೊಂಡೆ ನಾನು ಅಂತೆಲ್ಲ ಹೇಳ್ತೀನಿ ನಾನು ನಿಮಗೆ. ನೋಡಿ, ಇಷ್ಟೇ ನನ್ನ ಹತ್ರ ಇರೋದು ಸ್ಯಾರಿ ಕಲೆಕ್ಷನ್ಸು. ಸೊ ಬನ್ನಿ ನಾನು ಒಂದೊಂದೇ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಏನು ಅಂತ. ಮೊದಲನೇ ಸ್ಯಾರಿ ಬಂದು ಇದು ಪ್ಲೇನ್ ಬರುತ್ತೆ ಫುಲ್ಲು. ಇಲ್ಲಿ ಬಾರ್ಡರಲ್ಲಿ ಮಾತ್ರ ಈ ಥರ ಗೋಲ್ಡ್ ಫಿನಿಶ್ ಕೊಟ್ಟಿದ್ದಾರೆ ನೋಡಿ, ರೆಡ್ ಕಲರು. ಇದು ಆ್ಯಕ್ಚುಲಿ ಇದು ನಾನು ಒಂದೇ ಸಲನೇ ಉಟ್ಕೊಂಡಿದ್ದೆ. ಇದು ನಾನು ಯಾವಾಗ ತೊಗೊಂಡಿದ್ದು ಅಂದರೆ ನನಗೆ ಮ್ಯಾರೇಜ್ ಫಿಕ್ಸ್ ಆಗಿತ್ತಲ್ವ, ಆಗ ನಾನು ಮ್ಯಾರೇಜ್ಗೆ ಅಂತ ಹೊಲಿಸಿರೋ ಸ್ಯಾರಿ. ಆ್ಯಕ್ಚುಲಿ 4 ಸ್ಯಾರೀಸ್ ಹೊಲಿಸಿದ್ದೆ, 4ರಲ್ಲಿ ಇದು ಒಂದು ಕೂಡ. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫುಲ್ಲು ಪ್ಲೇನ್ ಬರುತ್ತೆ, ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಇದ್ರ ಬ್ಲೌಸ್ ಕೂಡ ತುಂಬ ನೆಟ್ವರ್ಕು, ತುಂಬ ಚೆನ್ನಾಗಿದೆ ಸ್ಯಾರೀಸು. ಇದು ಒಂದು. ಆ್ಯಂಡ್ ಅದಾದಮೇಲೆ ಇದು ಕೂಡ ಅಷ್ಟೇ, ಮ್ಯಾರೇಜ್ಗೆ ಅಂತ ತೊಗೊಂಡಿದ್ದು. ಮ್ಯಾರೇಜ್ಗೆ ಅಂದರೆ ಮುಹೂರ್ತಕ್ಕೆ ಆ ಥರ ಅಲ್ಲ, ಅರ್ಶಿನ ಟೈಮಲ್ಲಿ ಎಲ್ಲ ಇರುತ್ತಲ್ವ ಅವಾಗ ಅಂತ ತೊಗೊಂಡಿದ್ದು ಈ ಸೀರೆ. ಈ ಸ್ಯಾರಿನಂತೂ ನಂಗೆ ತುಂಬಾ ಇಷ್ಟ ಆಯಿತು, ಕಲರು ಕೂಡ ತುಂಬಾ ಇಷ್ಟ ಆಯಿತು. ಇದನ್ನು ನಾನು ಸುಮಾರು ಸಲ ಉಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಬಂದು ಪ್ಲೇನ್ ಡಬಲ್ ಕಲರಲ್ಲಿ ಬರುತ್ತೆ, ಪಿಂಕ್. ಇದು ಪ್ಲೇನ್ ಅಂತ ಹೇಳ್ಬೋದು. ಬಾರ್ಡರ್ ಬಂದು ನೋಡಿ ಈ ಥರ ಬರುತ್ತೆ, ಕಾಣ್ತಿದೆಯಲ್ಲ, ಇದು ಬಾರ್ಡರ್. ತುಂಬಾ ಚೆನ್ನಾಗಿದೆ. ಉಟ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ವೈಟ್ಗಿರೋರೆಲ್ಲ ಉಟ್ಕೊಂಡ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬ್ಲೌಸ್ ಬಂದು ಈ ಥರ ಇದೆ. ಇದನ್ನು ನಾನು ಸುಮಾರು ಸಲ ಎಲ್ಲ ಫಂಕ್ಷನ್ಸ್ಗೆ ಉಟ್ಕೊಂಡೆ, ಯಾಕಂದರೆ ತುಂಬ ಚೆನ್ನಾಗಿದೆ, ಸ್ಮೂತಾಗಿರುತ್ತೆ ಉಟ್ಕೊಳ್ಳೋಕ್ಕೆ. ಹಾಗಾಗಿ ಸುಮಾರು ಫಂಕ್ಷನ್ಸ್ಗೆಲ್ಲ ನಾನು ಜಾಸ್ತಿ ಉಟ್ಕೊಳ್ತೀನಿ. ಈ ಥರ ಇಲ್ಲಿ ಬ್ಯಾಕ್ ಸೈಡ್ ನಾನು ಬೀಡಿಂಗ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಬ್ಲೌಸ್ ಬ್ಯಾಕ್ ಸೈಡು ಬೀಡಿಂಗ್ ಕೊಟ್ಟಿದ್ದೀನಿ, ಕಾಣ್ತಿದೆಯಲ್ಲ. ಇದು ಬ್ಲೌಸ್ 3/4 ಥರ ಹೊಲಿಸಿದ್ದೀನಿ, ಉದ್ದ ಕೈ ಇಲ್ಲಿವರೆಗೂ ಬರುತ್ತಲ್ವಾ, ಸೊ ಅಲ್ಲಿವರೆಗೂ ಹೊಲಿಸಿದ್ದೀನಿ ಬ್ಲೌಸು. ಇದು ಸೊ ಪಿಂಕ್ ಸ್ಯಾರಿ ಆ್ಯಂಡ್ ಬ್ಲೂ ಕಲರ್ ಜಾಕೆಟ್ ಬರುತ್ತೆ, ಇದು ಬ್ಲೌಸ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಕೂಡ ಇಷ್ಟನೇ, ಫೇವ್ರೆಟ್ ಅಂತ ಏನಿಲ್ಲ, ಬಟ್ ಇಷ್ಟ, ತುಂಬ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ಅದಾದಮೇಲೆ ಇದು ಬಂದು ಕ್ರೀಮ್ ವೈಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಒಂದೇ ಸಲನೇ ಯೂಸ್ ಮಾಡಿರೋದು. ಆಫೀಸಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂತ ಹಬ್ಬಕ್ಕೆ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ. ಇದು ತುಂಬ ಗಲೀಜಾಗಿಬಿಡುತ್ತೆ ಅಂತ ನಾನು ಜಾಸ್ತಿ ವೇರ್ ಮಾಡೋಕ್ಕೋಗಲ್ಲ, ಯಾಕಂದರೆ ಕ್ರೀಮ್ ವೈಟ್ ಅಲ್ವಾ, ಹಾಗಾಗಿ ಯೂಸ್ ಮಾಡಲ್ಲ ಜಾಸ್ತಿ ವೇರು. ಮತ್ತು ಇದು ಡಿಸೈನ್ಸ್ ಬಂದಿದೆ ನೋಡಿ. ಇದನ್ನು ನಾನು ಸುಮಾರು ವರ್ಷಗಳಾಯಿತು ಅಂತ ಹೇಳ್ಬೋದು ತೊಗೊಂಡು. ನಾನು ಫಸ್ಟ್ ಟೈಮು ಸ್ಯಾರಿ ವೇರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದೇ ಅಂತ ಹೇಳ್ಬೋದು ನಾನು. ನೋಡಿ ಇಷ್ಟು ಚೆನ್ನಾಗಿದೆ, ಕ್ರೀಮ್ ವೈಟಲ್ಲಿ ಚೆನ್ನಾಗಿದೆ. ನೈಟ್ ಹೊತ್ತೆಲ್ಲ ಏನಾದ್ರು ನಾವು ರಿಸೆಪ್ಷನ್ಸ್ಗೆ ಅಥವಾ ಫಂಕ್ಷನ್ಸ್ಗಳಿಗೆ ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗಿ ಕಾಣುತ್ತೆ. ಆ್ಯಂಡ್ ಇದರ ಬ್ಲೌಸ್ ಬಂದು ಈ ಥರ ಬರುತ್ತೆ, ಪ್ಲೇನ್. ಇದು ಕೂಡ ಪ್ಲೇನು, ಕೈ ಹತ್ರ ಮಾತ್ರ ಸ್ವಲ್ಪ ಬಾರ್ಡರಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಇದರ ಬ್ಲೌಸ್ ಬಂದು ಈ ಥರ ಬರುತ್ತೆ, ಸೇಮ್ ಈ ಥರನೇ ಬರುತ್ತೆ, ಪ್ಲೇನ್. ಆ್ಯಂಡ್ ಮತ್ತು ಮದುವೆಗೆ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಾನು 2 ಸ್ಯಾರಿ ತೋರಿಸಿದ್ದೀನಿ. ಸೊ ಕೊನೆ ಸ್ಯಾರಿ ಬಂದು ಇದು ಪ್ಯಾರೆಟ್ ಗ್ರೀನ್. ಇದು ಕೂಡ ಅಷ್ಟೇ ಲೈಟ್ ವೆಯ್ಟ್ ಇರುತ್ತೆ, ಸ್ಮೂತಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಕೂಡ ಒಂದು ತುಂಬ ಚೆನ್ನಾಗಿದೆ, ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ
ಪಿಂಕು ಮತ್ತು ಪ್ಯಾರೆಟ್ ಕಲರ್. ಇದು ಬಾರ್ಡರ್ ನೋಡಿ ಈ ಥರ ಬರುತ್ತೆ, ಸೆರಗು ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು ಕೂಡ. ಸೊ ಮದುವೆಗೆ ತೊಗೊಂಡಿರೋ ಸ್ಯಾರಿಯಲ್ಲಿ ಇದು ಒಂದು ಸ್ಯಾರಿನೇ. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಈ ಥರ ಬರುತ್ತೆ. ಇದು ಕೂಡ ನಾನು ಬ್ಯಾಕ್ ಸೈಡ್ ಈ ಥರ ಏನು ಹೇಳ್ತಾರೆ, ಈ ಥರ ಡಿಸೈನ್ಸ್ ಎಲ್ಲ ಕೊಟ್ಟು ಈ ಥರ ಮಣೀಸ್ ಎಲ್ಲ ಹಾಕಿ ವರ್ಕ್ ಮಾಡಿದ್ದೀನಿ ನೋಡಿ. ಇದು ಬ್ಲೌಸ್ ಬಾರ್ಡರ್ ಬರುತ್ತೆ. ಸೊ ಪ್ಯಾರೆಟ್ ಗ್ರೀನ್ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ನಮಗೆ. ಇದು ಮದುವೆಗೆ ತೊಗೊಂಡಿರೋಲ್ಲಿ ಎರಡನೇ ಸೀರೆ ಇದೊಂದು. ಆ್ಯಂಡ್ ಅದಾದಮೇಲೆ ಪರ್ಪಲ್, ಇದು ಬಂದು ನಮ್ಮ ಮಮ್ಮಿ ಕೊಡಿಸಿರೋದು ನನಗೆ. ಇದು ನಾನು 23 ಅಥವಾ 24 ವರ್ಷ ಇರ್ಬೋದು ನನಗೆ. ಆವಾಗ ನಮ್ಮ ಮಮ್ಮಿ ಕೊಡಿಸಿರೋ ಸ್ಯಾರಿ ಇದು. ಸೊ ನಮ್ಮ ಮಮ್ಮಿ ಫಸ್ಟ್ ಟೈಮ್ ನನಗೆ ಅಂತ ಕೊಡಿಸಿರೋ ಸ್ಯಾರಿ ಪರ್ಪಲ್, ಫುಲ್ಲು ಪ್ರಿಂಟೆಡ್ ಇದೆ ಫ್ಲವರ್ದು. ಅದರ ಬ್ಲೌಸ್ ಬಂದು ಇದು. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದ್ರ ಹಿಂದೆನೂ ಒಂದು ಮೆಮೊರೀಸ್ ಇದೆ ನನಗೆ ಈ ಸೀರೆಯಿಂದನೂ. ಸೊ ಏನು ಮೆಮೊರೀಸ್ ಅಂತ ಹೇಳಿದ್ರೆ, ಈಗ ಮ್ಯಾರೇಜ್ ಫಿಕ್ಸ್ ಆಯಿತು ಅಂತ ಹೇಳಿದ್ರೆ ಹುಡುಗನ ಮನೆ ಕಡೆಯವರು 3 ಸ್ಯಾರಿ ತೆಗಿತಾರೆ. ಒಂದು ರಿಸೆಪ್ಷನು, ಇನ್ನೊಂದು ಧಾರೆ, ಮತ್ತು ಇನ್ನೊಂದು ಸ್ಯಾರಿ ಯಾವುದಾದ್ರು ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ತಗೊಂಡಂಥ 3ನೇ ಸ್ಯಾರಿ ಇದು. ಇದು ರೇಷ್ಮೆ ಸ್ಯಾರಿ ಇದು. ಇದನ್ನು ಇವಾಗೆಲ್ಲ ಉಟ್ಕೊಳಕ್ಕಾಗಲ್ಲ, ಅಷ್ಟು ಇದಾಗಿದೆ. ಇದು ಬಂದು ರೇಷ್ಮೆ ಸ್ಯಾರಿ. ಇದು ಕೂಡ ಏನಾಗುತ್ತೆ, ಫುಲ್ಲು ಪ್ರಿಂಟೆಡಲ್ಲೇ ಬರುತ್ತೆ ನಮಗೆ, ಪ್ಲೇನ್ ಫ್ಲವರ್ಸ್ ಪ್ರಿಂಟೆಡ್ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಇದು ಬಂದು ರೇಷ್ಮೆ ಸ್ಯಾರಿ. ಆ್ಯಕ್ಚುಲಿ ನೋಡಿ, ಈ ಥರನೇ ಫುಲ್ಲು ಪ್ರಿಂಟೆಡ್ ಫ್ಲವರ್ ಬರುತ್ತೆ, ಕಾಣ್ತಿದೆಯಲ್ಲ, ಈ ಥರನೇ ಫುಲ್ಲು ಪ್ರಿಂಟೆಡ್ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ, ಫುಲ್ ಪ್ರಿಂಟೆಡ್ ಸ್ಯಾರಿ. ಇದು ರೇಷ್ಮೆ ಸ್ಯಾರಿ. ಇದರ ಬ್ಲೌಸ್ ಬಂದು ನಾನು ಈ ಥರ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಬ್ಯಾಕ್ ಸೈಡು ಹ್ಯಾಂಡ್ ವರ್ಕ್ ಮಾಡಿರೋದು. ಇದೆಲ್ಲ ಇದು ಪೂರ್ತಿ ಹ್ಯಾಂಡ್ ವರ್ಕೇ ಮಾಡಿರೋದು ಅವರು. ಸೊ ನನಗೆ ಇದೇ ಥರ ಬೇಕು ಡಿಸೈನು ಅಂತ ಹೇಳಿ ನಾನೇ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹ್ಯಾಂಡ್ ವರ್ಕ್, ಫ್ಲವರ್ಸ್ ಎಲ್ಲ ಹ್ಯಾಂಡ್ ವರ್ಕ್. ಇದು ರೇಷ್ಮೆ ಸ್ಯಾರಿ. ಅದಾದಮೇಲೆ ಇದು ಒಂದು ಸ್ಯಾರಿ. ಇದು ನಾರ್ಮಲಾಗಿ ಡೈಲಿ ವೇರ್ ಕೂಡ ಮಾಡ್ಬೋದು. ಇದೂ ಕೂಡ ಅಷ್ಟೇ. ಇದು ನಮ್ಮ ಮಮ್ಮಿ ಸ್ಯಾರಿ ನನಗೆ ಕೊಟ್ಬಿಟ್ರು, ನೀನು ಉಟ್ಕೊಂಡ್ಬಿಟ್ಟು. ಇದು ಕೂಡ ಡೈಲಿ ವೇರ್ ಸ್ಯಾರಿನೇ. ಸೊ ಇವಾಗ ನಾನು ತೋರಿಸಿದೆಲ್ಲ ಯಾವುದು ಡೈಲಿ ವೇರ್ ಅಲ್ಲ. ಇದು ಡೈಲಿ ವೇರ್ ಅಂದರೆ ಯಾವ್ದಾರ ಇಲ್ಲ ಏನಾರ ಪೂಜೆ ಇತ್ತು ಅಥವಾ ಟೆಂಪಲ್ಗೆ ಏನಾರು ಹೋಗಬೇಕು ಅಂತ ಹೇಳಿದಾಗ ಈ ಥರದನ್ನ ಯೂಸ್ ಮಾಡ್ತೀನಿ. ಜಾಸ್ತಿ ನನ್ನ ಹತ್ರ ಡೈಲಿ ವೇರ್ ಸ್ಯಾರೀಸ್ಗಳಿಲ್ಲ. ನಾನು ಡೈಲಿ ವೇರ್ ಸ್ಯಾರೀಸ್ಗಳು ನಾನು ಜಾಸ್ತಿ ಹಾಕೋದು ಇಲ್ಲ. ಎಲ್ಲಾರ ಫಂಕ್ಷನ್ಸ್ಗೆ ಹೋದಾಗ ಅಥವಾ ಮದುವೆಗಳಿಗೆ ಹೋದಾಗ ಅಷ್ಟೇ ನಾನು ಸ್ಯಾರೀಸ್ನ ಯೂಸ್ ಮಾಡೋದು. ಸೊ ಇದು ಒಂದು ಅಷ್ಟೇ. ಇದು ಚೆನ್ನಾಗಿದೆ, ರೆಡ್ ಕಲರು. ಇದು ನಮ್ಮ ಮಮ್ಮಿ ನನಗೆ ಅಂತ ಕೊಟ್ಟಿದ್ದು, ಅವ್ರು ತೊಗೊಂಡಿದ್ದು. ಸೊ ಅವ್ರಿಗೆ ಬೇಡ ಅಂದ್ಬಿಟ್ಟು ನನಗೆ ಅಂತ ಕೊಟ್ಟಿದ್ದು. ಸೊ ಅದಾದಮೇಲೆ ಮತ್ತು ಇನ್ನೊಂದು ಮದುವೆಗೆ ಅಂತ ತೊಗೊಂಡಿದ್ನಲ್ಲ ಸ್ಯಾರಿ. ಸೊ ಈಗ ನಾನು ಮದುವೆಗೆ ಅಂತ 2 ಸ್ಯಾರಿ ತೋರಿಸಿದ್ನಲ್ಲ, ಪ್ಯಾರೆಟ್ ಗ್ರೀನ್ ಒಂದು, ಪಿಂಕ್ ಒಂದು, ಮತ್ತು ಬಾಟಲ್ ಗ್ರೀನ್ ಒಂದು. ಈ 3 ಕೂಡ ಮದುವೆಗೆ ಅಂತ ನಮ್ಮಮ್ಮ, ಅಂದರೆ ನಮ್ಮ ತಾಯಿ ಮನೆ ಕಡೆ ಕೊಟ್ಟಿದ್ದು ನನಗೆ ಸ್ಯಾರಿ. ಇದು ಮದುವೆ ಟೈಮಲ್ಲಿ ಅಂತ ನಮ್ಮಮ್ಮ ಕೊಡಿಸಿ ಸ್ಯಾರಿ ನನಗಿದು. ಸೊ ಇದು ಅಷ್ಟೇ ಸೇಮ್ ಡಿಸೈನೇ. ಈ ಸೀರೆ ಪಿಂಕು ಮತ್ತು ಪ್ಯಾರೆಟ್ ಗ್ರೀನ್ ಏನಿದೆಯಲ್ಲ, ಸೇಮ್ ಸೀರೆನೇ, ಸೇಮ್ ಪ್ಲೇನೇ, ವಿತ್ ಡಿಸೈನ್ ಎಲ್ಲ ಬೇರೆ ಬೇರೆ ಅಷ್ಟೇ. ಇದು ಕೂಡ ಅಷ್ಟೇ. ಈ ಥರ ಅಲ್ಲಲ್ಲಿ ಫ್ಲವರ್ಸ್ ಬುಟಸ್ಗಳು ಬಂದಿದೆ ಅಷ್ಟೇ, ಕಾಣ್ತಿದೆಯಲ್ಲ, ಸೇಮ್. ಇದು ಈ ಥರ ಬಾರ್ಡರ್ ಬರುತ್ತೆ, ಇದಕ್ಕೆ ಕಾಣ್ತಿದೆಯಲ್ಲ, ಸೇಮ್ ಬಾರ್ಡರ್ಸ್. ಆ್ಯಂಡ್ ಅದಕ್ಕೆ ಬಂದು ಬ್ಲೌಸು ಈ ಥರ ಮಾಡಿದ್ದೀನಿ. ಈ ಥರ ನೋಡಿ, ಈ ಥರ ಕಾಣಿಸಿದೆಯಲ್ಲ ನಿಮಗೆ. ಇದು ಕೂಡ ಅಷ್ಟೇ, ಈ ಥರ ಇದೆ. ಇದು ಒಂದು ಸ್ಯಾರಿ. ಇದು ಒಂದು ಸ್ಯಾರಿ ಮತ್ತು ಪಿಂಕ್. ಈ 3 ಸ್ಯಾರಿ ಕೂಡ ಈ 3 ಸ್ಯಾರಿ ಕೂಡ ನಮ್ಮ ತಾಯಿ ಮನೇಲಿ ಕೊಡಿಸಿರೋದು ನನಗೆ ಮದುವೆಗೆ ಅಂತ. ಈ 3 ಕೂಡ ಸೇಮ್ ಡಿಸೈನೇ, ಬಟ್ ಕಲರ್ ಬೇರೆ ಬೇರೆ ಬರುತ್ತೆ ಅಷ್ಟೇ. ಆ್ಯಂಡ್ ಅದಾದಮೇಲೆ
ಇದು ಬಂದು ಇದು ಕೂಡ ಅಷ್ಟೇ ನೋಡೋಕ್ಕೆ ಸ್ಮೂತಾಗಿದೆ ಅಂತ ಅನ್ಕೋಬೋದು, ಬಟ್ ಆದರೆ ಹೆವಿ ಭಾರ ಇದೆ. ಇದು ಕಾಫಿ ಬ್ರೌನ್. ಇದು ಕೂಡ ನಮ್ಮ ಅಮ್ಮನೇ ಕೊಡಿಸಿರೋದು ನನಗೆ, ಅಂದರೆ ಮದುವೆ ಆಗೋಕ್ಕೆ ಮುಂಚೆ ಕೊಡಿಸಿರೋದು ನಮ್ಮಮ್ಮ. ಇದು ತುಂಬಾ ಚೆನ್ನಾಗಿದೆ. ಇದರ ಬ್ಲೌಸ್ ಬಂದು ಈ ಥರ ಬರುತ್ತೆ, ಕಾಣ್ತಿದೆಯಲ್ಲ, ಈ ಥರ ಬರುತ್ತೆ. ಇದು ಚೆನ್ನಾಗಿದೆ, ಬಟ್ ಇದೂ ನಾನು ಒಂದೇ ಸಲನೇ ವೇರ್ ಮಾಡಿರೋದು. ನೋಡೋಣ ಮುಂದೆ ಯಾವಾಗಾದರೂ ವೇರ್ ಮಾಡ್ಬೋದೇನು. ಆ್ಯಂಡ್ ಸೊ ಇದು ಕೂಡ ಅಷ್ಟೇ ರೇಷ್ಮೆ ಸ್ಯಾರಿನೇ. ಇದು ನಮ್ಮ ಮಮ್ಮಿದು, ನಂಗೆ ಕೊಟ್ಟಿದ್ದಾರೆ, ನೀನು ಉಟ್ಕೊಂಡ್ಬಿಟ್ಟು ನಂಗೆ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಮೆಂತ್ಯ ಕಲರ್ ಮತ್ತು ಪಿಂಕ್ ಬಾರ್ಡರ್ ಬರುತ್ತೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಯಾರಿಗೆ ತಾನೇ ಹುಡುಗಿರಿಗೆ ಸೀರೆ ಅಂದರೆ ಆಸೆ ಇರಲ್ಲ ಹೇಳಿ, ಅದರಲ್ಲೂ. ಇದು ಕೂಡ ಅಷ್ಟೇ ನಮ್ಮ ಮಮ್ಮಿದೇನೆ, ಗ್ರೀನ್ ಕಲರ್, ಬಾಟಲ್ ಗ್ರೀನ್ ಕಲರ್. ಇದು ಕೂಡ ತುಂಬಾ ಇಷ್ಟ ನನಗೆ. ನಾನೊಂದು ಅರೌಂಡ್ 18 ಅಥವಾ 19ನೇ ವಯಸ್ಸಲ್ಲಿ ಉಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಇದನ್ನು, ರೇಷ್ಮೆ ಸ್ಯಾರಿನ. ಸೊ ಇಲ್ಲಿವರೆಗೂ ಕೂಡ ಹಾಗೆ ಇಟ್ಕೊಂಬಂದಿದ್ದೀನಿ. ಚೆನ್ನಾಗಿದೆಯಲ್ವಾ ನೋಡಿ. ಬಾರ್ಡರ್ ಈ ಥರ ಬರುತ್ತೆ, ಜರಿ ಬಾರ್ಡರ್ ಬರುತ್ತೆ. ಇದಕ್ಕೆ ಕಾಣ್ತಿದೆಯಲ್ಲ, ಜರಿ ಬಾರ್ಡರ್ ಬರುತ್ತೆ. ಸೊ ಇದು ಕೂಡ ನಂಗೆ ತುಂಬಾ ಇಷ್ಟ, ಯಾಕೆಂದರೆ ನಮ್ಮ ಮಮ್ಮಿ ಕೊಟ್ಟಿರೋದಲ್ಲ ರೇಷ್ಮೆ ಸೀರೆ. ಫಸ್ಟ್ ಟೈಮು ನನ್ನ ಹತ್ರ ರೇಷ್ಮೆ ಸೀರೆ ಇದೆ ಅಂತ ಹೇಳಿದ್ರೆ, ಅಂದರೆ ನಾನು ಮದುವೆಗೆ ತೊಗೊಂಡಿರೋದು ಬಿಟ್ಟು ಇದೆ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು, ಯಾಕಂದರೆ ನಮ್ಮ ಮಮ್ಮಿ ಕೊಟ್ಟಿರೋದು 2 ಕೊಟ್ಟಿದ್ದಾರೆ. ಇದು ಒಂದು, ಏನೋ ಒಂದು ತೋರಿಸ್ತೀನಿ ನಾನು, ಆಗಲೇ ತೋರಿಸಿದ್ನಲ್ಲ ಅದು ಇನ್ನೂ ಒಂದು. ಆ್ಯಂಡ್ ಇದು ಕೂಡ ಅಷ್ಟೇ ಪ್ಲೇನ್ ಗ್ರೀನ್ ಬರುತ್ತೆ. ಇದನ್ನು ನಮ್ಮ ಮಮ್ಮಿನೇ ಕೊಟ್ಟಿದ್ದು ನನಗೆ. ಆ್ಯಂಡ್ ಫೈನಲ್ ಆಗಿ ಬಂದರೆ ಇದು ಬಂದು ನನ್ನ ಒಂದು ಧಾರೆ ಸೀರೆ ಅಂತಲೇ ಹೇಳ್ಬೋದು. ಇದು ರೇಷ್ಮೆ ಸ್ಯಾರಿನೇ. ಹುಡುಕಿ ನನಗೆ ಇದೇ ಕಲರ್ ಬೇಕು ಅಂತಲೇ ನಾನು ತೊಗೊಂಡೆ. ವೈಟ್ ಕ್ರೀಮ್ ಬೇಕು ಅಂತಲೇ ತೊಗೊಂಡಿದ್ದು. ವೈಟ್ ಬೇಡ, ವೈಟ್ ಕ್ರೀಮ್ ತೊಗೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ತೊಗೊಂಡೆ. ಸೊ ಏನೋ ಒಂಥರ ಇವಾಗ ಇದನ್ನೆಲ್ಲ ವೀಡಿಯೋ ಮಾಡಬೇಕಾದ್ರೆ ನನ್ನ ಮದುವೆ ಟೈಮೆಲ್ಲ ನಂಗೆ ನೆನಪಾಗ್ಬಿಡುತ್ತೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ನಾನು ಮದುವೆಲಿ ಹುಟ್ಟಿದ್ದೀನಿ ಹುಟ್ಟಿರೋದಷ್ಟೇ, ಅದಾದಮೇಲೆ ಇನ್ನೂ ನಾನು ಹುಟ್ಟೇ ಇಲ್ಲ ಈ ಸ್ಯಾರಿನ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ರೇಷ್ಮೆ ಸ್ಯಾರಿ. ನನಗೆ ಕ್ರೀಮ್ ವೈಟ್ ಬೇಕು ಅಂತಲೇ ನಾನು ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಪಿಂಕ್ ಬಾರ್ಡರ್ ಬರುತ್ತೆ, ಪಿಂಕ್ ಬಾರ್ಡರ್ ಬರುತ್ತೆ. ಇದು ಸೆರ್ಗು, ಆ್ಯಕ್ಚುಲಿ ಇದು ಸೆರ್ಗು, ಇದು ಸೆರ್ಗು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ರೆಡ್ ಪಿಂಕ್ ಆ್ಯಂಡ್ ರೆಡ್ ಶೇಡ್ಸಲ್ಲಿ ಬರುತ್ತೆ ಸೆರ್ಗು ನಮಗೆ. ಆ್ಯಂಡ್ ಇದೆಲ್ಲ ಅಲ್ಲಲ್ಲಿ ಒಂದೊಂದು ಫ್ಲವರ್ ಬರುತ್ತೆ ನೋಡಿ. ಇದು ಕೂಡ ಅಷ್ಟೇ ಸೇಮ್ ಈ ಥರ ಬರುತ್ತೆ. ಆ್ಯಂಡ್ ಬಾರ್ಡರ್ಸಲ್ಲೂ ನೋಡಿ, ಬಾರ್ಡರ್ ಈ ಥರ ಬರುತ್ತೆ, ಈ ಥರ. ಆ್ಯಂಡ್ ಇದೆಲ್ಲ ಕೂಡ ನಾನು ಮ್ಯಾರೇಜ್ಗೆ ಅಂತ ನನಗೆ ಗಂಡಿನ ಮನೆಯಲ್ಲಿ ತಂದುಕೊಡ್ತಾರಲ್ವ, ಇದು ಅವರೇ ತಂದುಕೊಟ್ಟಿರೋದು. ಇದೆಲ್ಲ ನನ್ನ ಕೈಯಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಇದೆಲ್ಲ ಏನಿದೆಯಲ್ಲ ಕುಚ್ಚು, ಅದೆಲ್ಲ ನನ್ನ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಸ್ಯಾರಿಗೆ. ಈ ಸ್ಯಾರಿಯಿಂದೇ ಒಂದು ಮೆಮೊರಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ನನ್ನ ಧಾರೆ ಸ್ಯಾರಿ. ಯಾರಿಗೆಲ್ಲ ಧಾರೆ ಸೀರೆ ಅಂದರೆ ಮೆಮೊರೀಸ್ ಇರಲ್ಲ ಹೇಳಿ ಅಲ್ವಾ. ತುಂಬ ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನ್ನ ಫೇವ್ರೆಟ್ ಸ್ಯಾರಿ ಯಾವುದು ಅಂತ ಕೇಳಿದ್ರೆ ಇದೆ. ಸೊ ನನ್ನ ಧಾರೆ ಸೀರೆನೇ ನನ್ನ ಫೇವ್ರೆಟ್ ಸ್ಯಾರಿ. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ಹುಡುಕಿ ನಾನು ವೈಟ್ ಕ್ರೀಮ್ ಮತ್ತು ಪಿಂಕ್ ಆ್ಯಂಡ್ ರೆಡ್ ಶೇಡ್ಸಲ್ಲಿ ಬಾರ್ಡರ್ ಬೇಕು ಅಂತಲೇ ನಾನು ಹುಡುಕಿ ಇದನ್ನು ತರಿಸ್ಕೊಂಡಿದ್ದೀನಿ ಮ್ಯಾರೇಜ್ಗೆ ಅಂತಲೇ. ಇದು ಬಂದು ನನ್ನ ಧಾರೆ ಸೀರೆ. ಆ್ಯಂಡ್ ಅದರ ಬ್ಲೌಸ್ ಬಂದು ನಾನು ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದೆಲ್ಲ ಹ್ಯಾಂಡ್ ವರ್ಕ್, ಇದು ಕೂಡ ಹ್ಯಾಂಡ್ ವರ್ಕೆ. ನನಗೆ ಇದೇ ಥರ ಡಿಸೈನ್ ಬೇಕು, ನನಗೆ ಈ ಥರನೇ ಇರಬೇಕು ಅಂತ ಹೇಳಿಬಿಟ್ಟು ಬ್ಲೌಸ್ಗೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಬ್ಲೌಸ್ ಅಂತೂ ಎವಿ ಭಾರ ಅಂದರೆ ಎವಿ ಭಾರ ನೋಡಿ ಯಾವ ಥರ ಇದೆ. ಈಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಬಿಡಿ, ಆಗ ತುಂಬ ಸಣ್ಣ ಇದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕೂಡ ಸ್ಟೋನ್ಸ್ಗಳು, ವೈಟ್ ಸ್ಟೋನ್ಸ್ಗಳಿವೆಲ್ಲ. ಇದೆಲ್ಲ ಕೂಡ ನಾನು ಹ್ಯಾಂಡ್ ವರ್ಕ್ ಮಾಡಿರೋದು, ಯಾವುದೋ ಮಿಷಿನ್ಸಲ್ಲಿ ಮಾಡಿಸಿಲ್ಲ, ಎಲ್ಲ ಕೂಡ ಹ್ಯಾಂಡ್ ವರ್ಕನ್ನೇ. ಆ್ಯಂಡ್ ಇದು ನಾನು ಅವಾಗ ಮಾಡ್ಸಾಗಲೇ ಹೆವಿ ಕಾಸ್ಟ್ಲಿ ಇತ್ತು ಹ್ಯಾಂಡ್ ವರ್ಕ್ ಡಿಸೈನ್ಸು, ಈಗ ಇನ್ನೂ ಕಾಸ್ಟ್ಲಿ ಇರುತ್ತೆ. ಸೊ ಇದೆಲ್ಲ ನೋಡಿ ಕೈ ಹತ್ರ ಇದೆಯಲ್ಲ ನೋಡಿ, ಇದೆಲ್ಲ ಹ್ಯಾಂಡ್ ವರ್ಕ್ ಕಾಣ್ತಿದೆಯಾ ನೋಡಿ, ಇದೆಲ್ಲ ಹ್ಯಾಂಡ್ ವರ್ಕ್.
ನನ್ನ ಫೇವ್ರೆಟ್ ಸ್ಯಾರಿ ಧಾರೆ ಸೀರೆ. ಆ್ಯಂಡ್ ಇನ್ನೂ ಒಂದು ಫೇವ್ರೆಟ್ ಸ್ಯಾರಿ ಇದೆ ನಂದು. ಟಂಟಣನ್, ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ಕೂಡ ನನಗೆ ಫೇವ್ರೆಟ್ಟೇನೆ. ಇದು ರೇಷ್ಮೆ ಸೀರೆನೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಚೆನ್ನಾಗಿ ಕಾಣ್ತಿದ್ದೀನಲ್ಲ. ಇದು ಕೂಡ ಅಷ್ಟೇ, ಒಂದೇ ಟೈಮ್ ರಿಸೆಪ್ಷನಲ್ಲೇ ಹುಟ್ಟಿದ್ದು, ಆಮೇಲೆ ಯಾವುದೋ ಒಂದು ಫಂಕ್ಷನ್ಗೆ ಹುಟ್ಟಿದೆ ಅಷ್ಟೇ. ಏನಂದರೆ ಇವಾಗೆಲ್ಲ ವೇರ್ ಮಾಡೋಕ್ಕಾಗಲ್ಲ ಅಷ್ಟೇ ರೇಷ್ಮೆ ಸ್ಯಾರಿಗಳು ಜಾಸ್ತಿ. ಇದೆಲ್ಲ ನೋಡಿ ಹ್ಯಾಂಡ್ ವರ್ಕೇನೆ, ಇದು ಪೂರ್ತಿ ಹ್ಯಾಂಡ್ ವರ್ಕೇನೆ. ಇದೆಲ್ಲ ಪಲ್ಲು ಬರುತ್ತೆ, ಪಲ್ಲುಲಿ ಈ ಥರ ಡಿಸೈನ್ಸ್ ಬರುತ್ತೆ ನಮಗೆ, ಈ ಥರ ಡಿಸೈನ್ಸು ಹ್ಯಾಂಡ್ ವರ್ಕು. ಆ್ಯಂಡ್ ಸ್ಯಾರಿ ಪೂರ್ತಿ ಈ ಥರ ಡಿಸೈನ್ಸ್ ಬರುತ್ತೆ, ಕಾಣ್ತಿದೆಯಾ? ಈ ಥರ ಡಿಸೈನ್ಸ್ ಬರುತ್ತೆ. ಆ್ಯಂಡ್ ಬಾರ್ಡರ್ ಬಂದು ಇಷ್ಟು ದೊಡ್ಡದಿದೆ ಬಾರ್ಡರ್, ಗೋಲ್ಡನ್ ಕಲರಲ್ಲಿ ಫಿನಿಶ್ ಕೊಟ್ಟಿದ್ದಾರೆ ಬಾರ್ಡರ್ನ. ಸೊ ಕಾಣ್ತಿದೆಯಾ? ಇದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಲ್ಲ? ನನ್ನ ಫೇವ್ರೆಟ್ ಸ್ಯಾರಿ ರಿಸೆಪ್ಷನ್ ಮತ್ತು ಧಾರೆ ಸೀರೆನು. ಮತ್ತು ಇನ್ನೊಂದು ನಮ್ಮ ಮಮ್ಮಿ ಕೊಡಿಸಿದ್ರಲ್ಲ ರೇಷ್ಮೆ ಸೀರೆ, ಅದು ಕೂಡ ನನಗಿಷ್ಟ. ಆ್ಯಂಡ್ ಅದರ ಬ್ಲೌಸ್ ಬಂದು ಈ ಥರ, ಅದು ಕೂಡ ಅಷ್ಟೇ ಇದೇ ಥರ ಬೇಕು ಅಂತಲೇ ನಾನು ಹ್ಯಾಂಡ್ ವರ್ಕ್ ಮಾಡಿಸಿರೋದು. ನೋಡಿ, ಇದು ಫ್ರಂಟು, ಬ್ಯಾಕ್ ಸೈಡ್ ನೋಡಿ, ಇದೆಲ್ಲ ಕೂಡ ಹ್ಯಾಂಡ್ ವರ್ಕ್, ಇದೆಲ್ಲ ಹ್ಯಾಂಡ್ ವರ್ಕ್. ಆ್ಯಂಡ್ ಇಲ್ಲಿ ನೋಡಿ ಕೈ ಹತ್ರ ಕೂಡ ಇದೆ, ಕೈ ಹತ್ರ ಕೂಡ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ, ಎರಡು ಕೈ ಹತ್ರ ಈ ಥರ. ಆ್ಯಂಡ್ ಇದಂತ ಈ ಥರ. ಸೊ ಇದು ಒಂದು ಸ್ಯಾರಿ, ಇದು ಬಂದು ಅದರ ಜೊತೆಗೆ ಇಂಕೇನಿದೆಯಲ್ವಾ ಇದು ಬಂದು, ಆ್ಯಂಡ್ ಧಾರೆ ಸೀರೆ. ಈ ಮೂರು ನನಗೆ ಗಂಡಿನ ಕಡೆಯವ್ರು ಕೊಡಿಸಿರೋದು, ಮದುವೆಗೆ ಮುಂಚೆ ಕೊಡಿಸ್ತಾರಲ್ವಾ ಅದು. ಈ ಮೂರು ನನ್ನ ಹಸ್ಬೆಂಡ್ ಮನೆ ಕಡೆಯವರು ನನಗೆ ಕೊಡಿಸಿರೋದು. ಆದರೆ ನನ್ನ ಫೇವ್ರೆಟ್ ಸ್ಯಾರಿ ಧಾರೆ ಸೀರೆ ಮತ್ತು ರಿಸೆಪ್ಷನ್ ಸ್ಯಾರಿ. ಸೊ ಇಷ್ಟೇ ನನ್ನ ಒಂದು ಸ್ಯಾರಿ ಕಲೆಕ್ಷನ್ಸ್. ಸೊ ಇಷ್ಟ ಆಗಿದೆಯಾ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಸ್ಯಾರಿ ಅಂದರೆ ಇಷ್ಟ ಇರಲ್ಲ ಹೇಳಿ? ಈಗಿನ ಕಾಲದಲ್ಲಿ ಸ್ಯಾರಿ ಅಂದರೆ ಇನ್ನೂ ಇತ್ತು ಅಂದರೆ ಇನ್ನೂ ತೊಗೊಳ್ಳೋಣ ಅಂತ ಇರ್ತಾರೆ ಸ್ಯಾರಿನ. ಬಟ್ ನನ್ನ ಹತ್ರ ಇಷ್ಟ ಇರೋದು ಸ್ಯಾರಿ ಕಲೆಕ್ಷನ್ಸ್. ಸೊ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ಗಳೆಲ್ಲ. ಸೊ ನನ್ನ ಹತ್ರ ಇರೋವಂಥ ಸ್ಯಾರಿ ಕಲೆಕ್ಷನ್ಸ್ ಇದೆ. ನನ್ನ ಹತ್ರ ಲಿಮಿಟೆಡ್ ಸ್ಟಾಕೇ ಇರೋದು, ನಾನು ಜಾಸ್ತಿ ಸ್ಯಾರೀಸ್ ಉಡಲ್ಲ. ಸೊ ಹಾಗಾಗಿ ನನ್ನ ಹತ್ರ ಇರೋವಂಥ ಸ್ಯಾರೀಸ್ಗಳನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಯಾರೆಲ್ಲ ಹೀಗೆ ನನ್ನ ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ಲರೂ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ, ಸೊ ನಾನು ಮತ್ತೆ ನೆಕ್ಸ್ಟು ಹೆಚ್ಚಿನ ವಿಡಿಯೋ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಒಂದು ಸ್ಯಾರಿ ಕಲೆಕ್ಷನ್ ಯಾವ ಥರ ಇತ್ತು ಅಂತ. ಸೊ ನನ್ನ ಹತ್ರ ಇರೋವಂಥ ಸ್ಯಾರಿ ಕಲೆಕ್ಷನ್ಸ್ ಇದು. ಸೊ ನನ್ನ ಹತ್ರ 3 ರೇಷ್ಮೆ ಸೀರೆ ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಪಾರ್ಟಿ ವೇರು ಮತ್ತು ಫಂಕ್ಷನ್ಸ್ ವೇರ್ಸ್ಗಳಿಗೆ ಹಾಕೊಂಡು ಹೋಗುವಂಥ ಸ್ಯಾರೀಸ್ಗಳೇ ಇರೋದು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ. ಸೊ ಯಾರೆಲ್ಲ ಸ್ಯಾರಿನ ನೋಡಿದ್ರಿ ಮತ್ತು ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಇವತ್ತಿನ ವ್ಲಾಗ್ ನನ್ನ ಒಂದು ಸ್ಯಾರಿ ಕಲೆಕ್ಷನ್ ಇದಾಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮತ್ತೆ ನಾನು ನಿಮಗೆ ಯಾವ್ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನೊಂದು ಏನಂದರೆ ಕೆಲಸಕ್ಕೆ ಹೋಗ್ಕೊಂಡು ಮತ್ತೆ ನಾವು ವ್ಲಾಗ್ನ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಆದರೂ ನಾನು ಬಿಡೋ ಟೈಮಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವ್ಲಾಗ್ನ ನಾನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಹೀಗೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತಲೇ ಕೇಳ್ತೀನಿ. ಪ್ಲೀಸ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ. ಆ್ಯಂಡ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಭಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.